ಹಾಯ್ ಹೆಲೋ ನಮಸ್ಕಾರ. ಸ್ಮಾರ್ಟ್ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಆಧಾರಗಳು. ಇತಿಹಾಸ ರಚನೆಗೆ ಆಧಾರಗಳು ಅತಿ ಮುಖ್ಯ ಅಂಶ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಇತಿಹಾಸ ರಚನೆಯಾಗಬೇಕಾದರೆ ಅದಕ್ಕೆ ಸಂಬಂಧಿಸಿದ ಆಧಾರಗಳು ಅತಿ ಮುಖ್ಯ ಅಂಶವಾಗಿರುತ್ತವೆ. ಈ ಕಾರಣದಿಂದಾಗಲೇ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಹೌದಾ? ಈ ಆಧಾರಗಳಲ್ಲಿ ಎರಡು ವಿಧವನ್ನು ನಾವು ನೋಡ್ತೇವೆ. ಮೊದಲನೇದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳು. ಮೊದಲನೇದಾಗಿ ಸಾಹಿತ್ಯ ಆಧಾರಗಳನ್ನು ನೋಡೋಣ. ಸಾಹಿತ್ಯ ಆಧಾರಗಳು ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯ ಆಧಾರಗಳೆಂದು ಕರೆಯುತ್ತೇವೆ. ಸಾಹಿತ್ಯ ಆಧಾರಗಳೆಂದರೆ ಏನೆಂದರೆ ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಬರವಣಿಗೆ ರೂಪದಲ್ಲಿರುವಂತಹ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯ ಆಧಾರಗಳಂತ ಕರಿತೇವೆ. ಬರವಣಿಗೆ ರೂಪದಲ್ಲಿ ಇದ್ದಿರುವ ಗ್ರಂಥಗಳು ಮಾತ್ರ. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು ಎರಡು ಪ್ರಕಾರದ ವಿಧಗಳನ್ನು ನಾವು ನೋಡ್ತೇವೆ. ಮೊದಲನೇದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯರ ಬರವಣಿಗೆಗಳು. ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯರ ಬರವಣಿಗೆಗಳು. ಮೊದಲನೇದು ದೇಶೀಯ ಸಾಹಿತ್ಯ. ದೇಶೀಯ ಲೇಖಕರು, ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ನಮ್ಮ ದೇಶೀಯ ಲೇಖಕರು ಬರೆದಿರುವಂಥ ಗ್ರಂಥಗಳು ಅಥವಾ ಬರವಣಿಗೆಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೇವೆ. ಉದಾಹರಣೆ ನೋಡೋದಾದರೆ ಅಶ್ವಘೋಷನ ಬುದ್ಧಚರಿತೆ, ಬಾಣಭಟನ ಹರ್ಷಚರಿತೆ, ವಿಶಾಖದತ್ತನ ಮುದ್ರೆ ರಾಕ್ಷಸ, ಅದೇ ರೀತಿಯಾಗಿ ಅಶ್ವಘೋಷನ ಬುದ್ಧಚರಿತೆ ಆಯಿತು. ಚಾಂದ್ಬರ್ದೆಯ ಪೃಥ್ವಿರಾಜರಾಸೋ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾದ ಬಿಲ್ಹಣನು ವಿಕ್ರಮಾಂಕ ದೇವಚರಿತರ ಕೃತಿಯನ್ನು ರಚಿಸಿದ್ದಾರೆ, ಗ್ರಂಥವನ್ನು. ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ. ಇವರ ಪ್ರಸಿದ್ಧವಾಗಿರುವಂಥ ಶಾಕುಂತಲೆ ನಾಟಕ, ಮೇಘದೂತ ಇವರ ಎರಡು ಪ್ರಸಿದ್ಧ ನಾಟಕಗಳಾಗಿದ್ದು ನೋಡುತ್ತೇವೆ. ಅದೇ ರೀತಿ ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ. ಇಷ್ಟು ದೇಶೀಯ ಕವಿಗಳು ರಚಿಸಿರುವಂಥ ಕೃತಿಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯ ನೋಡೋದಾದರೆ ದೇಶೀಯ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶಿ ಸಾಹಿತ್ಯ ಅಂತ ಕರಿತೇವೆ. ವಿದೇಶಿ ಬರಹಗಾರರು ಪ್ರವಾಸ ಮಾಡಿ ರಚಿಸಿರುವಂಥ ಗ್ರಂಥಗಳನ್ನು ನಾವು ನೋಡ್ತೇವೆ. ಮೆಗಾಸ್ತನೀಸನು ರಚಿಸಿರುವಂಥ ಇಂಡಿಕಾ, ಹುಯಿನ್ಸಾಂಗ್ನ ಸಿಯುಕಿ ಫಾಯಿಯನನ ಗೋ ಕೋಕಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡೋದಾದರೆ ಮೆಗಾಸ್ತನೀಸನ ಇಂಡಿಕಾ ಇದು ಏನು ಹೇಳ್ತಪ್ಪ ಅಂದರೆ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ವಿದೇಶಿ ಬರಹಗಾರರು ರಚಿಸಿರುವಂಥ ಗ್ರಂಥಗಳು. ಮೆಗಾಸ್ತನೀಸನು ರಚಿಸಿರುವಂಥ ಇಂಡಿಕಾ ಗ್ರಂಥವು ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ಅದೇ ರೀತಿ ಟಾಲೆಮಿ ರಚಿಸಿದ ಜಿಯೋಗ್ರಫಿ. ಈ ಜಿಯೋಗ್ರಫಿ ಗ್ರಂಥ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಟಾಲೆಮಿ ರಚಿಸಿದ ಜಿಯೋಗ್ರಫಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧ ಬಗ್ಗೆ ವಿವರಣೆ ನೀಡುತ್ತದೆ. ಅದೇ ರೀತಿ ಅನಾಮಿಕ ರಚಿಸಿದ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಗ್ರಂಥವು ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಗಳನ್ನು ಉಲ್ಲೇಖಿಸುತ್ತದೆ. ಪ್ರಶ್ನೆ ಈ ರೀತಿ ಬರ್ಬೋದು: ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಗಳನ್ನು ಉಲ್ಲೇಖಿಸುವಂಥ ಗ್ರಂಥ ಯಾವುದು ಅಂತ ಕೇಳಿದಾಗ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಅದೇ ರೀತಿ ಪ್ಲಿನಿ ಎಂಬ ಇತಿಹಾಸಕಾರ ರಚಿಸಿರುವಂಥ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ. ಇದು ಭಾರತ ಮತ್ತು ರೋಮ್ಗಳ ಸಂಬಂಧ, ಭಾರತ ರೋಮ್ ಸಂಬಂಧ ಮತ್ತು ಅಂದಿನ ಭಾರತದ ರಾಜಕೀಯ ಸ್ಥಿತಿಗಳ ಬಗ್ಗೆ ಉಲ್ಲೇಖಿಸುತ್ತದೆ. ಅದೇ ರೀತಿ ಪ್ರಾಕ್ತನ ಆಧಾರಗಳು ಎಂದರೇನು ಅಂತ ಬಂದಾಗ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಇತ್ಯಾದಿಗಳನ್ನು ನಾವು ಪ್ರಾಕ್ತನ ಆಧಾರಗಳಂತ ಕರಿತೇವೆ.
ಇಲ್ಲಿ ಒಂದು ಚಾರ್ಟ್ ಇದೆ ನೋಡೋಣ. ಇತಿಹಾಸದ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ ಎರಡು ಪ್ರಮುಖ ಅಂಶಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು, ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತ ನಾವು ನೋಡ್ತೇವೆ. ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿರುವಂಥ ಸಾಹಿತ್ಯಕ್ಕೆ ಲಿಖಿತ ಸಾಹಿತ್ಯ ಅಂತ ಕರಿತೇವೆ. ಮೌಖಿಕ ಸಾಹಿತ್ಯ ಅಂದರೆ ಲಾವಣಿ, ಜನಪದ ಕಥೆಗಳು, ಐತಿಹ್ಯಗಳು, ಈ ಜನಪದ ಗೀತೆಗಳ ಮೂಲಕ ಜನರಿಗೆ ತಿಳಿಸುವಂಥ ಮಾಹಿತಿಗಳನ್ನು ನಾವು ಮೌಖಿಕ ಸಾಹಿತ್ಯ, ಬಾಯಿಂದ ಬಾಯಿಗೆ ಹರಡಿರುವಂಥ ಸಾಹಿತ್ಯವನ್ನು ನಾವು ನೋಡ್ತೇವೆ. ಲಿಖಿತ ಸಾಹಿತ್ಯ ಅಂದರೆ ಗ್ರಂಥಗಳ ರೂಪದಲ್ಲಿದ್ದು, ಈ ಲಿಖಿತ ಸಾಹಿತ್ಯದಲ್ಲಿ ನಾವು ಎರಡು ರೀತಿಯಿಂದ ನೋಡ್ತೇವೆ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ನೋಡಿದೆವು.